ವಸಿಷ್ಠ ಅಸ್ಟ್ರೋ ನ್ಯೂಮರೋ ವಾಸ್ತು ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಸಿಷ್ಠ ಮಾತಾಡೋದು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮನೆಯ ಮೇಲೆ ಒಂದು ಕಿಚನ್ನು ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಅದು. ಕಿಚನ್ ಇವತ್ತು ಎಲ್ಲಿ ಬರಬೇಕು, ಯಾವ ರೀತಿ ಬರಬೇಕು, ಯಾವ ಜಾಗದಲ್ಲಿ ಬರಬೇಕು, ಯಾವ ಜಾಗದಲ್ಲಿ ಬರಬಾರ್ದು, ಮತ್ತು ಬಂದರೆ ಅದಕ್ಕೆ ಏನು ರೆಮಿಡೀಸ್ ಇದೆ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಯಾವುದೇ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೊಂದು ಕ್ಲಿಯರಾಗಿ ಒಂದು ಪಿಕ್ಚರ್ ಗೊತ್ತಾಗುತ್ತೆ. ವೀಕ್ಷಕರೇ, ಇವತ್ತು ಒಂದು ಅಡುಗೆ ಮನೆ ಅಂತ ಬಂದಮೇಲೆ ನಾವು ಫಸ್ಟ್ ಚಾಯ್ಸ್ ಮಾಡ್ಕೋಬೇಕಾಗಿದ್ದು ಸೌತ್ ಈಸ್ಟು. ಈ ಅಗ್ನಿ ಮೂಲೆ ಅಂತೀವಿ, ಆಗ್ನೇಯ ದಿಕ್ಕು ಅಂತೀವಿ. ಈ ಆಗ್ನೇಯ ದಿಕ್ಕು ಈಸ್ಟು ಮತ್ತು ಸೌತ್ ನಡುವೆ ಬರುತ್ತೆ. ಈ ಈಸ್ಟ್ ಸೌತ್ ನಡುವೆ ನಾವು ಏನಾದರೂ ಈ ಅಡುಗೆ ಮನೆ ಮಾಡೋದ್ರಿಂದ ತುಂಬ ಶುಭ ಫಲ ಬರುತ್ತೆ. ಇದು ಬೆಸ್ಟ್ ಪ್ಲೇಸು. ಇದನ್ನ ಬಿಟ್ಟು ಬೇರೆ ಎಲ್ಲೋ ಮಾಡೋಂಥ ಪ್ಲೇಸು ಇಲ್ಲ. ಮತ್ತು ಆಗ್ನೇಯ ದಿಕ್ಕು ಯಾಕೆ ಅಂತಂದರೆ, ಇದು ಆಗ್ನೇಯ ದಿಕ್ಕು ಫೈರ್ ಝೋನ್. ಇದು ಫೈರ್ ಝೋನ್ ಆಗಿರೋದ್ರಿಂದ ಇಲ್ಲಿ ಫೈರ್ ಉರಿಯೋದ್ರಿಂದ ಒಂದು ಅತ್ಯಂತ ಶುಭ ಫಲ ಬರುತ್ತೆ. ಇದು ಬಿಟ್ಬಿಟ್ರೆ ಇನ್ನು ಮಾಧ್ಯಮ, ಇದು ನಾರ್ತ್ ಈಸ್ಟ್, ಇದು ನಾರ್ತ್ ವೆಸ್ಟ್ ಇದೆಯಲ್ಲ, ಇದು ಮಾಧ್ಯಮ. ಇದಕ್ಕೆ ಹೋಲಿಸಿದ್ರೆ ಇದು 50% ಬೆಟ್ರು ಅಷ್ಟೇ. ಬಟ್ ಇದು 100% ಒಳ್ಳೇದಲ್ಲ, ಬಟ್ 50% ಬೆಟ್ರು. ಇನ್ನು ಇವೆರಡು ಬಿಟ್ಟು ಬೇರೆ ಎಲ್ಲಾದರೂ ಈ ಕಟ್ಟಿರೋರು ಈಗ ಎಲ್ಲಾದರೂ ಕೆಲವೊಬ್ರು ನಾರ್ತ್ ಈಸ್ಟಲ್ಲಿ ಬಂದಿರ್ತಾರೆ, ಕೆಲವೊಬ್ರು ನಾರ್ತಲ್ಲಿ ಮಾಡಿರ್ತಾರೆ, ಕೆಲವೊಬ್ರು ಸೌತು ಮತ್ತು ಸೌತ್ ವೆಸ್ಟಲ್ಲಿ ಮಾಡಿರ್ತಾರೆ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ನಿತ್ಯ ಕಾಲ ಈ ನಾರ್ತ್ ಈಸ್ಟಲ್ಲಿ ಏನಾದರೂ ಅಡುಗೆ ಮನೆ ಬಂದುಬಿಟ್ರೆ ಮನೇಲಿ ಎಲ್ಲ ಕಿರಿಕಿರಿ, ಜಗಳ, ಮತ್ತು ಮನೆ ಯಜಮಾನಿಗೆ ತೊಂದರೆಗಳು, ಸಾಲ, ಎಲ್ಲ ರೀತಿಯಿಂದ ಪ್ರಾಬ್ಲಮ್ಸ್ ಬರ್ತವೆ. ನಾರ್ತಲ್ಲಿ ಬಂದರೂ ಅಷ್ಟೇ, ಹೆಣ್ಮಕ್ಳಿಗೆ ಕಿರಿಕಿರಿಗಳು, ಕಷ್ಟಗಳು, ರೋಗಗಳು. ಇನ್ನು ಸೌತ್ ವೆಸ್ಟಲ್ಲಿ ಬಂದರೆ ಮನೆಯಲ್ಲಿರೋ ಎಲ್ರಿಗೂ ಕಾಯಿಲೆ ಬರ್ತವೆ. ಕಾಯಿಲೆ ಬಂದು ಮತ್ತು ಎಲ್ಲ ಬಿಸ್ನೆಸ್ಸಲ್ಲಿ ಲಾಸು, ಮನೇಲಿ ನೆಮ್ಮದಿ ಇರಲ್ಲ, ಯಾರಿಗೂ ನೆಮ್ಮದಿ ಇರಲ್ಲ. ಸೊ ದಟ್ಸ್ ವೈ ಈ ನಾರ್ತ್ ಈಸ್ಟು, ಸೌತ್ ವೆಸ್ಟಲ್ಲಿ ಏನಾದರೂ ಅಡುಗೆ ಮನೆ ಇದ್ದರೆ ಇದನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಅದನ್ನು ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ಅಲ್ಲೇ ಇಟ್ಕೊಂಡು ನೀವು ಮುಂದುವರಿಯೋದ್ರಿಂದ ನೀವು ಜೀವನದಲ್ಲಿ ಏಳಿಗೆ ಆಗಲ್ಲ. ಜೀವನದಲ್ಲಿ ಟೋಟಲ್ ಆಗಿ ಲಾಸ್ ಆಗ್ತೀರಾ. ಯಾವುದೇ ರೀತಿಯಿಂದ ನಿಮಗೆ ಒಂದು ನೆಮ್ಮದಿ, ಸುಖ, ಶಾಂತಿ ಅನ್ನೋದು ಬರಲ್ಲ. ವೀಕ್ಷಕರೇ, ಈ ಬ್ರಹ್ಮಸ್ಥಾನದಲ್ಲೂ ನಾವು ಅಡುಗೆ ಮನೆ ಮಾಡೋಕ್ಕೆ ಹೋಗ್ಬಾರ್ದು. ಬ್ರಹ್ಮಸ್ಥಾನದಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ಕೆಟ್ಟ ಎನರ್ಜಿ, ತುಂಬ ನೆಗೆಟಿವ್ ಎಲ್ಲ ರೀತಿಯಿಂದ ಪ್ರಾಬ್ಲಮ್ಸ್ ಬರ್ತವೆ. ಇವಾಗ ಇದು ಎಲ್ಲಿ ಬರಬೇಕು, ಅಡುಗೆ ಮನೆ ಎಲ್ಲಿ ಬರಬೇಕು ಅಂತ ಗೊತ್ತಾಯಿತು. ಈಗ ಅಡುಗೆ ಮನೆ ಒಳಗಡೆ ಇವಾಗ ಇದು ಅಡುಗೆ ಮನೆ ಅಂತ ಅಂದ್ಕೊಳ್ಳಿ. ಈ ಅಡುಗೆ ಮನೆ ಒಳಗಡೆ ಯಾವ್ದು ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಹೇಳ್ತೀನಿ. ಅಡುಗೆ ಮನೆ ಒಳಗಡೆ ಈ ಫೈರ್ ಝೋನ್ ಅಂದರೆ ನಾವು ಆಗ್ನೇಯ ದಿಕ್ಕು ಅಂತೀವಿ. ಈ ಆಗ್ನೇಯ ದಿಕ್ಕು ಒಳಗಡೆ ನಾವೇನು ಮಾಡಬೇಕು ಅಂದರೆ, ಈ ಸ್ಟೋವ್ ಏನಿರುತ್ತಲ್ಲ, ಸ್ಟೋವ್ ಆದಷ್ಟು ನಾವು ಸೌತ್ ಈಸ್ಟ್ ಕಡೆಗೆ ಸ್ಟೋವ್ ಇಟ್ಕೋಬೇಕು. ಸೌತ್ ಈಸ್ಟ್ ಕಡೆ ಫೈರ್ ಉರಿಯೋದ್ರಿಂದ ತುಂಬ ಒಳ್ಳೆಯದು. ಅಲ್ಲ ಮಾಡಿರೋ ಅಡುಗೆ ತುಂಬ ರುಚಿಯಾಗಿರುತ್ತೆ, ತುಂಬ ಒಂದು ಸಾತ್ವಿಕ ಆಹಾರ ಆಗುತ್ತೆ. ತಿನ್ನೋರಿಗೆಲ್ಲರಿಗೂ ಒಂದು ನ್ಯೂಟ್ರಿಷನಲ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ದಟ್ಸ್ ವೈ ಇದರಿಂದ ನೀವು ಈಸ್ಟು ಮತ್ತು ಸೌತು ಕಾರ್ನರಲ್ಲಿ, ನಾವು ಅಡುಗೆ ಮನೆ ಕಾರ್ನರಲ್ಲಿ ಮಾಡ್ಕೋಬೇಕು. ಮತ್ತು ಈಸ್ಟಲ್ಲಿ ಒಂದು ವಿಂಡೋ ಬಿಡಬೇಕು. ಈಸ್ಟಲ್ಲಿ ಯಾವತ್ತೂ ಒಂದು ವಿಂಡೋ ಬಿಡಬೇಕು. ವಿಂಡೋ ಬಿಡೋದ್ರಿಂದ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಅಡುಗೆ ಮನೆ ಮೇಲೆ ಬೀಳೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ, ಅಡುಗೆ ಮಾಡೋರು ಯಾವಾಗಲೂ ಪೂರ್ವದ ಕಡೆ ಮುಖ ಮಾಡಿ ಅಡುಗೆ ಮಾಡಬೇಕು. ಕೆಲವೊಬ್ರು ದಕ್ಷಿಣ ಕಡೆ ಮುಖ ಮಾಡ್ತಾರೆ. ದಕ್ಷಿಣ ಕಡೆ ಮುಖ ಮಾಡಿ ಅಡುಗೆ ಮಾಡಬೇಡಿ. ಯಾವತ್ತೂ ಪೂರ್ವ ದಿಕ್ಕ ಕಡೆನೇ ಮುಖ ಮಾಡಿ ಅಡುಗೆ ಮಾಡಿ. ಮತ್ತು ಸಿಂಕ್ ಮಾಡಬೇಕು ಅಂತಂದರೆ, ಈ ಅಡುಗೆ ಮನೆಯದು ನಾರ್ತ್ ಈಸ್ಟ್ ಪೋರ್ಷನಲ್ಲಿ ನಾವು ಸಿಂಕ್ ಮಾಡ್ಕೋಬೇಕು. ಈ ಸಿಂಕ್ ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ವಾಟರ್ ಝೋನ್, ಇದು ವಾಟರ್ ಝೋನ್ ಆಗಿರೋದ್ರಿಂದ ವಾಟರ್ ಎಲಿಮೆಂಟ್ ಇಲ್ಲಿ ಇದನ್ನು ಮಾಡಬೇಕು. ಸೊ ದಟ್ಸ್ ವೈ ಇಲ್ಲಿ ನಾವು ಸಿಂಕ್ ಮಾಡ್ಕೋಬೇಕು. ನಾರ್ತು ಈಸ್ಟು ಮಧ್ಯ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ಇಲ್ಲಿ ಸಿಂಕ್ ಮಾಡ್ಕೋಬೇಕು. ಇಲ್ಲಿ ಸಿಂಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇರುತ್ತೆ. ಮತ್ತು ಒಳಕಲ್ಲು ಮಾಡ್ಬೇಕಂತಂದರೆ ಸೌತಲ್ಲೂ ಮಾಡ್ಕೋಬೋದು, ಸೌತ್ ವೆಸ್ಟಲ್ಲೂ ಮಾಡ್ಕೋಬೋದು. ಒಳಕಲ್ಲು ಈ ರುಬ್ಬೋದು ಒಳಕಲ್ಲು ಅಂತ ಹಳೆ ಕಾಲದಲ್ಲಿ ಮಾಡ್ತಾರೆ. ಅದನ್ನು ಸೌತ್ ವೆಸ್ಟಲ್ಲಿ ಒಳಕಲ್ಲು ಮಾಡ್ಕೋಬೋದು. ಮತ್ತು ಈ ಸಿಂಕ್ ಕೆಳಗಡೆ ಒಂದು ಯೆಲ್ಲೋ ಕಲರ್ ಪೇಂಟ್ ಹಾಕಿ, ಕಲರ್ ಹಾಕಿ ಸಿಂಕ್ ಕೆಳಗಡೆ. ಯಾಕೆ ಯೆಲ್ಲೋ ಕಲರ್ ಹಾಕಬೇಕು ಅಂತಂದರೆ, ಇದು ಟೋಟಲ್ ಆಗಿ ಫೈರ್ ಝೋನಲ್ಲಿ ಬಂದ್ಬಿಡುತ್ತೆ.
ಇದು ಸಿಂಕು ವಾಟರ್ ಎಲಿಮೆಂಟು ಈ ಫೈರ್ ಎಲಿಮೆಂಟ್ ಜೊತೆ ಬಂದ್ಬಿಡುತ್ತೆ. ಈ ವಾಟರ್ ಎಲಿಮೆಂಟ್ನ ಫೈರ್ ಎಲಿಮೆಂಟಿಂದ ಇದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ನಾವು ಅರ್ತ್ ಎಲಿಮೆಂಟ್ ಯೂಸ್ ಮಾಡಬೇಕು. ಇದು ಯೆಲ್ಲೋ ಕಲರು ಅರ್ತ್ ಎಲಿಮೆಂಟ್ ಕಲರು. ಸೊ ಅರ್ತ್ ಕಲರ್ ನಾವು ಇಲ್ಲಿ ಹಾಕೋದ್ರಿಂದ ಫೈರು ಮತ್ತೆ ವಾಟರ್ ಎಲಿಮೆಂಟ್ನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ವಾಟರಿಂದ ಬರೋ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಂಗಾಗುತ್ತೆ. ಸೊ ಸಿಂಕ್ ಕೆಳಗಡೆ ಒಂದು ಇದನ್ನ ಮಾಡ್ಕೊಳ್ಳಿ. ಮತ್ತೆ ವೀಕ್ಷಕರೇ, ಅಡಿಗೆ ಮನೆಗೆ ಕಲರ್ ಯಾವ್ದು ಹಾಕ್ಬೇಕು ಅಂತಂದ್ರೆ, ಅಡಿಗೆ ಮನೆಗೆ ಜಾಸ್ತಿ ಒಂದು ಲೈಟ್ ಆಗಿ ಒಂದು ಯೆಲ್ಲೋ ಕಲರ್ ಹಾಕಿ, ಇಲ್ಲ ಆರೆಂಜ್ ಕಲರ್ ಹಾಕಿ, ಇಲ್ಲ ರೆಡ್ ಕಲರ್ ಹಾಕಿ, ಇವು 3 ಕಲರು ಅಡಿಗೆ ಮನೆಗೆ ಹಾಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಬ್ಲೂ, ಬ್ಲ್ಯಾಕ್, ಗ್ರೀನ್ ಇವು ಕಂಪಲ್ಸರಿ ಹಾಕೋಕ್ ಹೋಗ್ಬಾರ್ದು. ಬ್ಲೂ, ಬ್ಲ್ಯಾಕ್, ಗ್ರೀನ್ ಹಾಕಿದ್ರೆ ನಿಮ್ಗೆ ಫೈನಾನ್ಷಿಯಲ್ ಇಶ್ಯೂ ಬರುತ್ತೆ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ಸೊ ದಟ್ಸ್ ವೈ ನೀವು ಬ್ಲೂ, ಬ್ಲ್ಯಾಕ್, ಗ್ರೀನ್ ಕಲರ್ ಯಾವತ್ತೂ ಹಾಕಕ್ ಹೋಗ್ಬಾರ್ದು. ಮತ್ತೆ ವೀಕ್ಷಕರೇ, ಅಡಿಗೆ ಮನೆಗೆ ಟಾಯ್ಲೆಟ್ ರೂಮ್ ಅಟ್ಯಾಚ್ ಆಗಬಾರ್ದು. ಟಾಯ್ಲೆಟ್ ರೂಮು ಅಕ್ಕಪಕ್ಕ ಗೋಡೆ ಅಟ್ಯಾಚ್ ಆಗಬಾರ್ದು. ಮತ್ತೆ ಅಡಿಗೆ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಏನು ಮಾಡ್ತೀವಲ್ಲ, ಮೇಲ್ಗಡೆ ಅಥವಾ ಕೆಳಗಡೆ ಯಾವತ್ತು ಟಾಯ್ಲೆಟ್ ರೂಮ್ ಬರಬಾರ್ದು. ಯಾಕಂದ್ರೆ ಇದು ಫೈರ್ ಝೋನ್ ಆಗಿರೋದ್ರಿಂದ ಟಾಯ್ಲೆಟ್ ಅಂತಂದ್ರೆ ಇದು ಬರುತ್ತೆ, ವಾಟರ್ ಎಲಿಮೆಂಟ್ ಆಗುತ್ತೆ. ಅದ್ರ ಸಲುವಾಗಿ ಈ ಫೈರ್ ಎಲಿಮೆಂಟ್ ಕೆಳಗಡೆ ಆಗಲಿ ಮೇಲ್ಗಡೆ ವಾಟರ್ ಎಲಿಮೆಂಟ್ ಬರಬಾರ್ದು. ಬಂದ್ರೆ ಅದು ತುಂಬಾ ನೆಗೆಟಿವ್ ಆಗಿ ನಿಮ್ಗೆ ಇದನ್ನ ಮಾಡುತ್ತೆ. ವೀಕ್ಷಕರೇ, ಇನ್ನೊಂದೇನಪ್ಪ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಯಾವತ್ತೂ ಮೆಡಿಸಿನ್ ಇಡಬಾರ್ದು. ಅಡಿಗೆ ಮನೇಲಿ ಮೆಡಿಸಿನ್ ಇಡೋದ್ರಿಂದ ನಿಮ್ಗೆ ಹೆಲ್ತ್ ಇಶ್ಯೂ ಆಗುತ್ತೆ. ನಿಮ್ಗೆ ಅಡಿಗೆ ಮನೇಲಿ ಮೆಡಿಸಿನ್ ಇಡೋದ್ರಿಂದ ಯಾರ ಮೆಡಿಸಿನ್ ತಗೋತಾ ಇರ್ತೀರೋ ಆ ರೋಗ ಹೆಚ್ಚಿಗೆ ಆಗುತ್ತೆ, ಆ ರೋಗ ಯಾವತ್ತೂ ಕಡಿಮೆ ಆಗಲ್ಲ. ಮತ್ತೆ ಅಡಿಗೆ ಮನೆಯಲ್ಲಿ ಯಾವತ್ತೂ ಯಾರು ಮೆಡಿಸಿನ್ ಇಟ್ಟು ತಗೋಬಾರ್ದು. ಮೆಡಿಸಿನ್ ಬೇಕಾದ್ರೆ ಬಂದು ತಗೊಂಡು ಮತ್ತೆ ಹೋಗಿ ಮನೆಯಲ್ಲಿ ನಾರ್ತು, ಈಸ್ಟು ಮತ್ತೆ ನಾರ್ತ್ ಈಸ್ಟ್ ಜಾಗದಲ್ಲಿ ಎಲ್ಲಾದ್ರೂ ಒಂದು ಅಡಿಗೆ ಮನೆಯಲ್ಲಿ ಮೆಡಿಸಿನ್ ಇಡಿ. ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ಮೆಡಿಸಿನ್ ಮಾತ್ರ ಇಡಕ್ ಹೋಗ್ಬಾರ್ದು. ಮತ್ತೆ ಈ ಗ್ಯಾಸ್ ಸ್ಟವ್ ಇಡ್ತೀರಲ್ಲ ವೀಕ್ಷಕರೇ, ಈ ಗ್ಯಾಸ್ ಸ್ಟವ್ ಇದು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳಿ. ಈ ಗ್ಯಾಸ್ ಸ್ಟವ್ ಕ್ಲೀನ್ ಆಗಿರೋದ್ರಿಂದ ನಿಮ್ಗೆ ಒಂದು ಲಕ್ಷ್ಮಿ ಕೃಪೆ ಸಿಗುತ್ತೆ. ಯಾಕಂದ್ರೆ ಇದು ಆಗ್ನೇಯ ದಿಕ್ಕು, ಲಕ್ಷ್ಮಿ ದಿಕ್ಕು. ಇದು ಲಕ್ಷ್ಮಿ ಅಂದ್ರೆ ನಮ್ಗೆ ದುಡ್ಡು ಕೊಡುವಂತ ದೇವತೆ. ಸೊ ಇಲ್ಲಿಂದ ನಾವು ಈ ಸ್ಟವ್ ಏನಿದೆ ಆಲ್ಮೋಸ್ಟ್ ಕ್ಲೀನ್ ಆಗಿ ಇಟ್ಕೊಳ್ಳಿ. ಸ್ಟವ್ ಎಷ್ಟು ಕ್ಲೀನ್ ಆಗಿ ಇಟ್ಕೋತೀರೋ ಅಷ್ಟು ನಿಮ್ಗೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಇಶ್ಯೂ ಬರುತ್ತೆ. ತುಂಬಾ ಗಲೀಜಾಗಿ ಇಟ್ಕೊಂಡ್ರೆ ತುಂಬಾ ಫೈನಾನ್ಷಿಯಲ್ ಇಶ್ಯೂ ಬರುತ್ತೆ. ಮತ್ತೆ ವೀಕ್ಷಕರೇ, ವಾಟರ್ ಫಿಲ್ಟ್ರು, ಈ ಅಡಿಗೆ ಮನೆಯಲ್ಲಿ ವಾಟರ್ ಫಿಲ್ಟರ್ ಹಾಕ್ತಾರೆ. ವಾಟರ್ ಫಿಲ್ಟರ್ ಯಾವತ್ತು ಸೌತ್ ಪಾರ್ಟಲ್ಲಿ ಹಾಕ್ಬೇಡಿ, ಸೌತ್ ವೆಸ್ಟ್ ಪಾರ್ಟಲ್ಲಿ ಹಾಕ್ಬೇಡಿ. ಯಾವತ್ತು ವಾಟರ್ ಫಿಲ್ಟರ್ ನೀವು ನಾರ್ತ್ ಈಸ್ಟು ಅಥವಾ ಈಸ್ಟ್ ಕಡೆ ವಾಟರ್ ಫಿಲ್ಟರ್ನ ಜೋಡಿಸ್ಕೊಳ್ಳಿ. ಕೆಲವೊಬ್ರು ಸೌತು ಮತ್ತೆ ಸೌತ್ ವೆಸ್ಟಲ್ಲಿ ಹಾಕ್ತಾರೆ. ಆ ಥರ ಹಾಕಕ್ಕೆ ಹೋಗ್ಬೇಡಿ. ಆ ಥರ ಹಾಕೋದ್ರಿಂದ ನಿಮಗೆ ಈ ಫೈರ್ ಮತ್ತೆ ವಾಟರ್ ಎಲಿಮೆಂಟ್ ಎರಡು ಮಿಕ್ಸ್ ಆಗಿ ನಿಮಗೆ ನೆಗೆಟಿವ್ ಎನರ್ಜಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಫೈರ್ ಎಲಿಮೆಂಟು ವಾಟರ್ ಎಲಿಮೆಂಟು ಎರಡು ಇದನ್ನ ಆಗಬಾರ್ದು. ಸೊ ವಾಟರ್ ಫಿಲ್ಟರ್ ಏನಿದೆಯೋ ನಾರ್ತ್ ಈಸ್ಟ್ ಕಡೆ ಹಾಕೋಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಇರ್ತವೆ, ಇದು ಯಾವ್ದಪ್ಪ ಅಂತಂದ್ರೆ ಮೈಕ್ರೋವೇವ್ಸ್, ಆ ಥರ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಇದು ಸೌತ್ ಈಸ್ಟ್ ಕಡೆ ಬೇಕಾದ್ರೆ ಹಾಕೋಬಹುದು. ಅದು ಬಿಟ್ಟು ಬೇರೆ ಇಲ್ಲೆಲ್ಲೋ ಹೀಟ್ದು ಏನು ಇದು ಇರುತ್ತೋ ಅದನ್ನ ನಾರ್ತ್ ಈಸ್ಟ್ ಕಡೆ ಹೋಗ್ಬಾರ್ದು. ಮತ್ತೆ ವೀಕ್ಷಕರೇ, ಮೇನ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ನಾವು ಸ್ಟೋರೇಜು ಯಾವಾಗಲೂ ನಾವು ಸೌತ್ ವೆಸ್ಟ್ ಕಡೆನೇ ಇಡಬೇಕು. ಸ್ಟೋರೇಜ್ ಅಪ್ಪ ಅಂತಂದ್ರೆ ಒಂದು ಅಕ್ಕಿ, ಒಂದು ಗೋಧಿ, ರಾಗಿ ಮೂಟೆ, ಜೋಳದ ಮೂಟೆಗಳು, ಯಾವುದೇ ಮಟೀರಿಯಲ್ನ ನಾವು ಹೆವಿ ಸ್ಟೋರ್ ಮಾಡಬೇಕಾಗಿರೋದು ಈ ಸೌತ್ ವೆಸ್ಟ್ ಕಡೆ. ಅದನ್ನ ಬಿಟ್ಬಿಟ್ಟು ನಾವು ನಾರ್ತ್ ಈಸ್ಟ್ ಕಡೆ ನಾವು ಮಾಡಕ್ ಹೋಗ್ಬಾರ್ದು. ಇಲ್ಲಿ ಭಾರ ಬೀಳ್ಬಾರ್ದು. ಯಾವತ್ತು ನಾರ್ತ್ ಈಸ್ಟ್ ಕಡೆ ಭಾರ ಬೀಳ್ಬಾರ್ದು. ಭಾರ ಬೀಳೋದ್ರಿಂದ ತುಂಬಾ ನೆಗೆಟಿವ್ ಆಗಿ ಫಾರ್ಮೇಶನ್ ಆಗುತ್ತೆ. ಈ ಸೌತ್ ವೆಸ್ಟ್ ಕಡೆ ಎಷ್ಟು ಭಾರದ ಐಟಮ್ ಇಡ್ತೀರೋ ಅಷ್ಟು ನೀವು ಮನೆಯಲ್ಲಿ ಆರೋಗ್ಯವಾಗಿರ್ತೀರಾ, ಎಲ್ಲ ಚೆನ್ನಾಗಿರ್ತೀರಾ. ಮತ್ತೆ ವೀಕ್ಷಕರೇ, ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಮನೆಯಲ್ಲಿ ಇದು ಎಲ್ಲಿ ಬರಬೇಕು, ಅಡಿಗೆ ಮನೆ ಎಲ್ಲಿ ಬರಬೇಕು, ಯಾವ ಜಾಗದಲ್ಲಿ ಬರಬಾರ್ದು, ಯಾವ ಥರ ಇರಬೇಕು ಅಂತ ಹೇಳಿದೆ. ಸರ್, ಇವಾಗ ನಮಗೆ ವೆಸ್ಟಲ್ಲಿ ಬಂದಿದೆ, ಈ ನಾರ್ತ್ ವೆಸ್ಟಲ್ಲಿ ಇದೆ, ಈ ಸದ್ಯಕ್ಕೆ ಬೇರೆ ಕಡೆ ಅನ್ವಾಂಟೆಡ್ ಜಾಗದಲ್ಲಿ ಬಂದಿದೆ ಅಂದರೆ ಅದಕ್ಕೆ ನಾನು ನಿಮಗೆ ರೆಮಿಡೀಸ್ ಹೇಳ್ಕೊಡ್ತೀನಿ. ಅದಕ್ಕೆ ಯಾವ ಥರ ಕೆಲವೊಂದು ರೆಮಿಡೀಸ್ಗಳು ಇದ್ದಾವೆ, ಕೆಲವೊಬ್ರು ವೀಕ್ಷಕರೇ, ಇವಾಗ ರೆಮಿಡೀಸ್ ಪಾರ್ಟ್ ಹೇಳ್ತೀನಿ. ರೆಮಿಡೀಸು ಇವು ಬೇರೆ ಅನ್ವಾಂಟೆಡ್ ಜಾಗದಲ್ಲಿ ಬಂದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ವೀಕ್ಷಕರೇ, ಒಂದು ಕಾಪರ್ ಪಿರಮಿಡ್ ಇಡಬೇಕು. ಕಾಪರ್ ಪಿರಮಿಡ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ
ಅಡಿಗೆ ಮನೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಾಪರ್ ಪಿರಮಿಡ್ ಇಡಿ. ಕಾಪರ್ ಪಿರಮಿಡ್ 2, 4, 8 ಇಂಚ್ ಯಾವುದಾದ್ರೂ ಒಂದು ನಾರ್ತ್ ಸೌತ್ ಆಕ್ಸಿಸ್ ಅಥವಾ 0 ಡಿಗ್ರಿಲಿ ಒಂದು ಕಾಪರ್ ಪಿರಮಿಡ್ ಇಡೋದ್ರಿಂದ ಇಲ್ಲಿ ಬರ್ತಕ್ಕಂಥ ಬೇರೆ ಅನ್ವಾಂಟೆಡ್ ಜಾಗದಲ್ಲಿ, ನೆಗೆಟಿವ್ ಜಾಗದಲ್ಲಿ ನೀವು ಅಡುಗೆ ಮನೆ ಮಾಡಿದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಬ್ಲಾಕ್ ಮಾಡುತ್ತೆ. ಇಲ್ಲಿ ಕಾಪರ್ ಪಿರಮಿಡ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ಇನ್ನೊಂದು ಏನಪ್ಪ ಅಂತಂದರೆ ಅಗ್ನಿಯಂತ್ರ ಅಂತ ಬರುತ್ತೆ. ಅಗ್ನಿಯಂತ್ರನ ನೀವು ಅಡುಗೆ ಮನೆಯಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಅಲ್ಲಿ ಏನಾದರೂ ಬೇರೆ ಇದರಿಂದ ಬಂದಿರೋದನ್ನ ಈ ಅಗ್ನಿಯಂತ್ರನ ನೀವು ದೇವ್ರ ಮನೆ ಅಡುಗೆ ಮನೇಲಿ ಇಡೋದ್ರಿಂದ ಇಲ್ಲಿ ಬೇರೆ ಎಲ್ಲಾದರೂ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿನ ಅಲ್ಲಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ವೀಕ್ಷಕರೇ, ಈ ಸಿಂಕು ಮತ್ತು ಗ್ಯಾಸ್ ಸ್ಟವ್ ನಡುವೆ ಜಾಗ ತುಂಬ ಗ್ಯಾಪ್ ಇರಲಿಲ್ಲ ಅಂದರೆ ನೀವು ಒಂದು ಕಾಪರ್ ಸ್ಟ್ರಿಪ್ ಹಾಕಬೇಕು. ಯಾಕಂತಂದರೆ ಈ ಫೈರ್ ಎಲಿಮೆಂಟು ವಾಟರ್ ಎಲಿಮೆಂಟು ಎರಡು ಮಿಕ್ಸ್ ಆಗಬಾರ್ದು. ಫೈರ್ ಎಲಿಮೆಂಟು ವಾಟರ್ ಎಲಿಮೆಂಟುನ ಡಿವೈಡ್ ಮಾಡೋಕ್ಕೆ ನಾವು ಒಂದು ಕಾಪರ್ ಸ್ಟ್ರಿಪ್ ಹಾಕಬೇಕು. ಕಾಪರ್ ಸ್ಟ್ರಿಪ್ ಹಾಕೋದ್ರಿಂದ ಈ ಎರಡು ಎಲಿಮೆಂಟ್ನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಇದು ಒಂಥರ ಬೆಸ್ಟ್ ರೆಮಿಡೀಸು. ಇದು ಎಲ್ಲರೂ ಅಪ್ಲೈ ಮಾಡ್ಕೋಬೇಕು. ಇದು ಯಾವುದೇ ಜೋನ್ದಲ್ಲಿ ಬಂದರೂ, ಅಗ್ನಿ ಮೂಲೆಯಲ್ಲಿ ಮಾಡಿದ್ರು, ಈ ಸಿಂಕು ಮತ್ತು ಇದು ಗ್ಯಾಸ್ ಸ್ಟವ್ ನಡುವೆ ಒಂದು ಕಾಪರ್ ಸ್ಟ್ರಿಪ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಒಂದು ರಾಕ್ ಸಾಲ್ಟ್ ಇಡಬೇಕು. ರಾಕ್ ಸಾಲ್ಟು ಒಂದು ಬೌಲಲ್ಲಿ ರಾಕ್ ಸಾಲ್ಟ್ ಇಟ್ಟು 15 ಡೇಸ್ ಒಂದ್ಸಲ ಚೇಂಜ್ ಮಾಡಿ. ರಾಕ್ ಸಾಲ್ಟ್ಗೆ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಅಂತ ಕೆಪಾಸಿಟಿ ಇರುತ್ತೆ. ಇಲ್ಲೆಲ್ಲಾದರೂ ಬರತಕ್ಕಂಥ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಪಾಸಿಟಿವ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಇದು ನಿಮಗೆ ತುಂಬ ಒಳ್ಳೆಯದು. ರಾಕ್ ಸಾಲ್ಟು ತುಂಬ ಒಳ್ಳೆಯದು. ಮತ್ತು ವೀಕ್ಷಕರೇ, ಇನ್ನೊಂದು, ಅಡುಗೆ ಮನೆಗೆ ರೆಡ್ ಬಲ್ಬ್ ಹಾಕಿ. ರೆಡ್ ಬಲ್ಬು ಹಾಕೋದ್ರಿಂದ ನಿಮಗೆ ಇಲ್ಲಿರ್ತಕ್ಕಂಥ ದೋಷಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನಾನು ನಿಮಗೆ ಅಡುಗೆ ಮನೆ ಎಲ್ಲಿ ಬರಬೇಕು, ಈ ಅಡುಗೆ ಮನೇಲಿ ಹೆಂಗಿರಬೇಕು, ಅದಕ್ಕೆ ರೆಮಿಡೀಸು ಈ 3 ಪಾರ್ಟನ್ನು ನಿಮಗೆ ಹೇಳಿದ್ದೀನಿ. ಇದರಿಂದ ನಿಮಗೆ ಒಂದು ಕ್ಲಿಯರಾಗಿ ಪಿಕ್ಚರ್ ಸಿಗುತ್ತೆ ಅಡುಗೆ ಮನೆ ಯಾವ ಥರ ಇರಬೇಕು ಅಂತ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ, ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಧನ್ಯವಾದಗಳು.